ಸ್ವಾಗತ. ಇದರ ಮೊದಲ ಪ್ರಶ್ನೆ, ಇಸ್ರೋವು ಸೂರ್ಯನ ಅಧ್ಯಯನಕ್ಕೆ ಕಳಿಸಲಾದ ಆದಿತ್ಯ L1 ಉಪಗ್ರಹ ಯಾವ ದಿನಾಂಕದಂದು ಲಾಗ್ರೇಂಜಿಯನ್ ಬಿಂದು ತಲುಪಲಿದೆ ಎಂದು? ಇದರ ಆಪ್ಷನ್ ಎ ಜನವರಿ 7, ಬಿ ಡಿಸೆಂಬರ್ 31, ಸಿ ಜನವರಿ 6, ಡಿ ಫೆಬ್ರವರಿ 15. ಇದರ ಉತ್ತರ ಜನವರಿ 6. ಇಸ್ರೋ ಸಂಸ್ಥೆಯು ಮೊದಲ ಬಾರಿಗೆ ಸೂರ್ಯನ ಅಧ್ಯಯನದ ಉದ್ದೇಶಕ್ಕಾಗಿ ಕಳಿಸಲಾದ L1 ಉಪಗ್ರಹವು ಜನವರಿ 6ರಂದು ತನ್ನ ಗಮನ ಸ್ಥಾನವಾದ ಲಾಗ್ರೇಂಜಿಯನ್ ಬಿಂದು ತಲುಪಲಿದೆ ಎಂದು ಇಸ್ರೋ ಸಂಸ್ಥೆಯು ಇತ್ತೀಚೆಗೆ ತಿಳಿಸಿದೆ. ಈ ಆದಿತ್ಯ L1 ಎಂಬ ಮಿಷನ್ ಸೂರ್ಯನ ವೀಕ್ಷಿಸಲು ಮೀಸಲಾದ ಭಾರತೀಯ ಮೊದಲ ಮಿಷನ್ ಆಗಿದೆ. ಈ ಆದಿತ್ಯ L1 ಮಿಷನ್ ಅನ್ನು PSLV C-57 ಉಪಗ್ರಹದ ಮೂಲಕ ಸೆಪ್ಟೆಂಬರ್ 2, 2023ರಂದು ಉಡಾವಣೆ ಮಾಡಲಾಗಿತ್ತು. ಆದಿತ್ಯ L1 ಮಿಷನ್ನ ಮುಖ್ಯ ಉದ್ದೇಶ ಸೂರ್ಯನ ವರ್ಣಗೋಳ ಮತ್ತು ಕರೋನಾದ ಡೈನಾಮಿಕ್ಸ್ ಅನ್ನು ವೀಕ್ಷಿಸಲು ಇದರ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್, ಅದೇ ರೀತಿ ಇಸ್ರೋದ ಕುರಿತು. ಇಸ್ರೋ ಎಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1969. ಇದರ ಕೇಂದ್ರ ಕಚೇರಿ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ಶ್ರೀ ಸೋಮನಾಥ. ಇದರ ಉಡಾವಣೆ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಎಂಬಲ್ಲಿ ಇದರ ಉಡಾವಣೆ ಕೇಂದ್ರ ಇದೆ. ಇದನ್ನು ಸತೀಶ್ ಧವನ್ ಉಡಾವಣೆ ಕೇಂದ್ರ ಎಂದು ಕೂಡ ಕರೆಯುತ್ತಾರೆ. ಅದೇ ರೀತಿ 2040ರ ವೇಳೆಗೆ ಇಸ್ರೋ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣ ಹೊಂದುವುದಾಗಿ ಇತ್ತೀಚೆಗೆ ಹೇಳಿದೆ. ಅದೇ ರೀತಿಯಾಗಿ ಇಸ್ರೋ ಚಂದ್ರಯಾನ 3 ಯೋಜನೆಯನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನೆಕ್ಸ್ಟ್, ಎರಡನೇ ಕ್ವಶನ್. ಭಾರತದಲ್ಲಿ ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದರ ಆಪ್ಷನ್ಸ್ ಎ ಡಿಸೆಂಬರ್ 25, ಬಿ ಡಿಸೆಂಬರ್ 23, ಸಿ ನವೆಂಬರ್ 26, ಡಿ ಅಕ್ಟೋಬರ್ 12. ಇದರ ಉತ್ತರ ಬಿ ಡಿಸೆಂಬರ್ 23. ರಾಷ್ಟ್ರೀಯ ರೈತರ ಅಥವಾ ಕಿಸಾನ್ ದಿನವನ್ನು ಡಿಸೆಂಬರ್ 23ರಂದು ಭಾರತದಲ್ಲಿ ದೇಶದ ಸಾಮಾಜಿಕ ಆರ್ಥಿಕ ಫ್ಯಾಬ್ರಿಕ್ಗೆ ರೈತರ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಮತ್ತು ಗುರುತಿಸಲು ಈ ಡಿಸೆಂಬರ್ 23ರಂದು ರೈತರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ದಿನವು ಭಾರತದ ಮಾಜಿ ಪ್ರಧಾನಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಸಮರ್ಪಿತ ವಕೀಲರಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನವನ್ನು ಭಾರತ ಸರ್ಕಾರವು ಅವರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ರೈತರ ದಿನ ಎಂದು ಘೋಷಿಸಿತು. ನೆಕ್ಸ್ಟ್, ಚೌಧರಿ ಚರಣ್ ಸಿಂಗ್ ರವರು 1979ರಿಂದ 1980ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅವರು ರೈತರ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಇವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಬಾರಿಯೂ ಕೂಡ ಸಂಸತ್ತಿನಲ್ಲಿ ಭಾಗವಹಿಸದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರ ಸಮಾಧಿಯ ಹೆಸರು ಕಿಸಾನ್ ಘಾಟ್ ಆಗಿದೆ. ನೆಕ್ಸ್ಟ್, ಮೂರನೇ ಕ್ವಶನ್. ಯಾವ ಬೆಳೆಗಾರರನ್ನು ಬೆಂಬಲಿಸಲು ಜವಳಿ ಸಚಿವಾಲಯವು ಪಥಾ ಮಿತ್ರೋ ಅಪ್ಲಿಕೇಶನ್ ಅನ್ನು ಅನಾವರಣಗೊಳಿಸಲಾಗಿದೆ? ಇದರ ಆಪ್ಷನ್ ಎ ಹತ್ತಿ, ಬಿ ಸೆಣಬು, ಸಿ ರೇಷ್ಮೆ, ಡಿ ಉಣ್ಣೆ. ಇದರ ಉತ್ತರ ಬಿ ಸೆಣಬು. ಇತ್ತೀಚೆಗೆ ಜವಳಿ ಸಚಿವಾಲಯವು ಸೆಣಬಿನ ರೈತರಿಗೆ ಸಹಾಯ ಮಾಡಲು ಪಥಾ ಮಿತ್ರೋ ಮೊಬೈಲ್ ಅಪ್ಲಿಕೇಶನ್ ಅನ್ನು ಆರಂಭಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಸೆಣಬಿನ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಮತ್ತು ಕೃಷಿಗೆ ಬೇಕಾದ ಕೃಷಿಶಾಸ್ತ್ರದ ಬಗ್ಗೆ ಅಗತ್ಯ ಮಾಹಿತಿಯನ್ನು ಒದಗಿಸಲು ಈ ಪಥಾ ಮಿತ್ರೋ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್, ಈ ಸೆಣಬು ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆಗಳನ್ನು ಒದಗಿಸಲು ಈ ನಿರ್ದಿಷ್ಟ ಗುರಿಯೊಂದಿಗೆ ಭಾರತ ಸರ್ಕಾರದಿಂದ GCI ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು 1971ರಲ್ಲೇ ಅಧಿಕೃತ ಸಂಸ್ಥೆಯಾಗಿ ಸ್ಥಾಪನೆ ಆಗಿತ್ತು. ಸೆಣಬಿನ ವ್ಯಾಪಾರದಲ್ಲಿ ಬಹುಪಾಲು ದಕ್ಷಿಣ ಏಷ್ಯಾದಲ್ಲೇ ಕೇಂದ್ರೀಕೃತವಾಗಿದೆ. ಈ ಸೆಣಬು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ಪ್ರಾಥಮಿಕ 2 ದೇಶಗಳೆಂದರೆ ಒಂದು ಪ್ರಥಮ ಸ್ಥಾನ ಭಾರತ, ಎರಡನೇ ಸ್ಥಾನ ಬಾಂಗ್ಲಾದೇಶ. ಅದೇ ರೀತಿ ಭಾರತದಲ್ಲಿ ಪಶ್ಚಿಮ ಬಂಗಾಳವು ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯವಾಗಿದೆ. ಭಾರತದಲ್ಲಿ ಸೆಣಬು ಬೆಳೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಗೋಲ್ಡನ್ ಫೈಬರ್ ಅಂದರೆ ಚಿನ್ನದ ಎಳೆ ಕ್ರಾಂತಿಯನ್ನು ಪ್ರಾರಂಭಿಸಿತು. ನೆಕ್ಸ್ಟ್, ನಾಲ್ಕನೇ ಕ್ವಶನ್. ಅಫೀಮು ಉತ್ಪಾದನೆಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಇದರ ಆಪ್ಷನ್ಸ್ ಎ ಅಫ್ಘಾನಿಸ್ತಾನ್, ಬಿ ಮಯನ್ಮಾರ್, ಸಿ ಪಾಕಿಸ್ತಾನ್, ಡಿ ಇರಾನ್. ನೆಕ್ಸ್ಟ್, ಇದರ ಉತ್ತರ ಮಯನ್ಮಾರ್. ಇತ್ತೀಚೆಗೆ ಮಯನ್ಮಾರ್ ದೇಶವು ಅಫ್ಘಾನಿಸ್ತಾನ್ ದೇಶವನ್ನು ಹಿಂದಕ್ಕೆ
ಅಫೀಮು ಬೆಳೆಯನ್ನು ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಇತ್ತೀಚೆಗೆ ಅಫ್ಘಾನಿಸ್ತಾನವು ಅತಿ ಹೆಚ್ಚು ಅಫೀಮು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆಯನ್ನು ಮಯನ್ಮಾರ್ನಲ್ಲಿ ಬೆಳೆಯುತ್ತಿದ್ದು ಅಫೀಮು ಬೆಳೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ ಅಫೀಮು ಕುರಿತು, ಅಫೀಮು ಒಂದು ಗಸಗಸೆ ಗಿಡದಿಂದ ಪಡೆದ ಒಣಗಿಸಿದ ಸಸ್ಯ ಕ್ಷೀರದಿಂದ ಪಡೆಯಲಾಗುತ್ತದೆ. ಈ ಅಫೀಮು ಔಷಧೀಯ ಬಳಕೆಗಾಗಿ ಮತ್ತು ಕಾನೂನು ಬಾಹಿರದ ಮಾದಕ ವಸ್ತು ವ್ಯಾಪಾರಕ್ಕಾಗಿ ಹೆರಾಯಿನ್ ಮತ್ತು ಇತರ ಸಿಂಥೆಟಿಕ್ ಒಪೈಡ್ಗಳನ್ನು ಉತ್ಪಾದಿಸಲು ಇದೊಂದು ರಾಸಾಯನಿಕವಾಗಿ ಸಂಸ್ಕರಿಸಲು ಬಳಸಲಾಗುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್. ಇತ್ತೀಚೆಗೆ ಹರಡಿಕೊಂಡ ಕೋವಿಡ್-19 ನ ಒಮಿಕ್ರಾನ್ BA 2.86 ನ ಉಪ ರೂಪಾಂತರ ತಳಿ ಯಾವುದು? ಆಪ್ಷನ್ಸ್ ಎ BC.3.86, B JN1, C BA 1.6, D ಒಮಿಕ್ರಾನ್ BA 1.86. ಇದರ ಉತ್ತರ B JN1. ಇತ್ತೀಚೆಗೆ ಒಮಿಕ್ರಾನ್ BA 2.86 ಅಥವಾ ಪಿರೋಲ್ ನ ಉಪರೂಪವೆಂದು ಗುರುತಿಸಲಾದ JN1 ರೂಪಾಂತರವಾದ ವಿಕಾಸನ ಸ್ವರೂಪಗೊಂಡಿದೆ ಎಂದು WHO ತಿಳಿಸಿದೆ. ಈ JN1 ರೂಪಾಂತರ ತಳಿಯು ಮೊದಲು ಕಂಡು ಬಂದಿದ್ದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ. ಭಾರತದಲ್ಲಿ JN1 ರೂಪಾಂತರ ತಳಿಯು ಮೊದಲಿಗೆ ಪತ್ತೆಯಾಗಿದ್ದ ರಾಜ್ಯ ಕೇರಳದಲ್ಲಿ ಪತ್ತೆಯಾಯಿತು. ನೆಕ್ಸ್ಟ್ ಈ ಕೊರೋನಾದ ಕುರಿತು. ಕೋವಿಡ್-19 ಮೊದಲು ಕಾಣಿಸಿಕೊಂಡ ನಗರ ಚೀನಾದ ವುಹಾನ್ ಎಂಬ ಪ್ರದೇಶದಲ್ಲಿ ಈ ಕೋವಿಡ್-19 ಮೊದಲು ಕಾಣಿಸಿಕೊಂಡಿತ್ತು. ಅದೇ ರೀತಿ ಭಾರತದಲ್ಲಿಯೂ ಕೂಡ ಕೋವಿಡ್-19 ಮೊದಲು ಪತ್ತೆಯಾಗಿದ್ದು ಕೇರಳದಲ್ಲಿ. ಇದರಿಂದ ಮೊದಲು ಮರಣ ಹೊಂದಿದ ಒಂದು ಭಾರತದಲ್ಲಿ ಪ್ರದೇಶ ಕಲಬುರಗಿಯಲ್ಲಿ ಮೊದಲ ಮರಣ ಕೋವಿಡ್ ನಿಂದ ಮೃತಪಟ್ಟ ವ್ಯಕ್ತಿ. ನೆಕ್ಸ್ಟ್ WHO ಕುರಿತು. WHO ಎಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರರಾಗಿರುವ ವಿಶ್ವಸಂಸ್ಥೆ ಒಂದು ವಿಶೇಷ ಸಂಸ್ಥೆಯಾಗಿದೆ. ಇದು ಸ್ಥಾಪನೆಯಾಗಿದ್ದು ಏಪ್ರಿಲ್ 7, 1948. ಈ WHO ಕೇಂದ್ರ ಕಚೇರಿಯು ಜಿನೆವಾ, ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿದೆ. ಇದು WHO ಸ್ಥಾಪನೆಯಾದ ದಿನವನ್ನು ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. WHOದ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 194. ನೆಕ್ಸ್ಟ್ 7ನೇ ಕ್ವಶನ್. ವಿಶ್ವದ ಅತಿ ಎತ್ತರದ ಕಚೇರಿಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ಅಮೆರಿಕ, ಬಿ ಬ್ರಿಟನ್, ಸಿ ಭಾರತ, ಡಿ ಜಪಾನ್. ಇದರ ಉತ್ತರ ಸಿ ಭಾರತ. ಇತ್ತೀಚೆಗೆ ಸೂರತ್ನಲ್ಲಿ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಎಂಬ ವಿಶ್ವದ ಅತಿ ದೊಡ್ಡ ಅಂಚೆ ಕಚೇರಿ ಸಂಕೀರ್ಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಇದು ಗಾತ್ರದಲ್ಲಿ ಪೆಂಟಗಾನ್ ಅನ್ನು ಮೀರಿಸಿದ್ದಾರೆ. ಅಂದರೆ ಪೆಂಟಗಾನ್ ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣವಾಗಿದ್ದು ಅದಕ್ಕಿಂತ ದೊಡ್ಡದಾಗಿ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಎಂಬ ಕಚೇರಿ ಸಂಕೀರ್ಣವನ್ನು ಸ್ಥಾಪಿಸಲಾಗಿದೆ. ಇದು ಒಂದು ಭಾರತದ ವಜ್ರ ಉದ್ಯಮ ಮತ್ತು ನಗರ ಯೋಜನೆಗಳಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ ಎಂದು ತಿಳಿಸಲಾಗಿದೆ. ಥ್ಯಾಂಕ್ ಯು.